ಕ್ರೋಮೋಸೋಮ್ಸ್ ಅಂದ್ರೆ ಏನು, ಕ್ರೋಮೋಸೋಮ್ಸ್ ಬಾಡಿಯಲ್ಲಿ ಎಲ್ಲಿರುತ್ತೆ? ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಸೆಲ್ ಚಾಪ್ಟರ್ ಬಗ್ಗೆ ಓದಿದ್ದೀವಿ. ಸೆಲ್ ಅಲ್ಲಿ ಒಂದು ಸೆಲ್ ಆರ್ಗನಲ್ ಇದೆ, ಮೇನ್ ಕಾಂಪೊನೆಂಟ್ ಆಫ್ ದ ಸೆಲ್ ಇದೆ, ಅದು ಬಂದು ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಇಸ್ ದ ಕಂಟ್ರೋಲರ್ ಆಫ್ ದ ಎಂಟೈರ್ ಸೆಲ್. ಸೊ ಸೆಲ್ ನ ಕಂಟ್ರೋಲ್ ಮಾಡೋದು ನ್ಯೂಕ್ಲಿಯಸ್. ಸೊ ಈಗ ನಮ್ಗೆ ಏನ್ ಗೊತ್ತಾಗಬೇಕು ಅಂದ್ರೆ, ನ್ಯೂಕ್ಲಿಯಸ್ ಒಳಗಡೆ ಇರುವಂತಹ ದಾರ ತರ ಇರೋ ಸ್ಟ್ರಕ್ಚರ್ಸ್ ನ ನಾವು ಕ್ರೊಮ್ಯಾಟಿನ್ ಅಥವಾ ಕ್ರೋಮೋಸೋಮ್ಸ್ ಅಂತೀವಿ. ಯಾವಾಗ ಕ್ರೊಮ್ಯಾಟಿನ್ ಅಂತೀವಿ, ಯಾವಾಗ ಕ್ರೋಮೋಸೋಮ್ಸ್ ಅಂತೀವಿ, ಅದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಬೇಸಿಕಲಿ ಕ್ರೋಮೋಸೋಮ್ಸ್ ಅಥವಾ ಜೆನೆಟಿಕ್ ಮೆಟೀರಿಯಲ್ ಕೂಡ ಅಂತ ರೆಫರ್ ಮಾಡಬಹುದು. ಈ ಜೆನೆಟಿಕ್ ಮೆಟೀರಿಯಲ್ ನ್ಯೂಕ್ಲಿಯಸ್ ಒಳಗಡೆ, ಸೆಲ್ದು ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. ಅಂಡ್ ಈ ಜೆನೆಟಿಕ್ ಮೆಟೀರಿಯಲ್ ನಮ್ಮ ಪೇರೆಂಟ್ಸ್, ನಮ್ಮ ಆನ್ಸೆಸ್ಟರ್ಸ್, ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಜೆನೆಟಿಕ್ ಇನ್ಫಾರ್ಮೇಶನ್ ನ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ ಕ್ಯಾರಿ ಮಾಡುತ್ತೆ. ಬಿ ಇಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಾದರ್, ಮದರ್ ಅಂಡ್ ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಸಹ ನಮಗೆ ಬರೋದು ಥ್ರೂ ದ ಜೆನೆಟಿಕ್ ಮೆಟೀರಿಯಲ್. ಅದು ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. ಕೆಲವೊಮ್ಮೆ ನಾವು ಅದನ್ನ ಕ್ರೊಮ್ಯಾಟಿನ್ ಅಂತೀವಿ, ಕೆಲವೊಮ್ಮೆ ಅದನ್ನ ಕ್ರೋಮೋಸೋಮ್ ಅಂತೀವಿ. ಯಾವಾಗ ಹೇಳ್ತೀವಿ ಅದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳಿ. ಸೊ ಬೇಸಿಕಲಿ ಕ್ರೋಮೋಸೋಮ್ಸ್ ನ ಕಂಡುಹಿಡಿದಿದ್ದು ಫ್ಲೆಮಿಂಗ್ ಅನ್ನೋ ಸೈಂಟಿಸ್ಟ್ ಇನ್ 1882. ಇದನ್ನ ಡಿಸ್ಕವರ್ ಮಾಡಿದ್ರು. ಯಾವ್ದ್ರಲ್ಲಿ ಅಂದ್ರೆ ಆಂಫಿಬಿಯನ್ ಸೆಲ್ ಅಲ್ಲಿ ಅವ್ರಿಗೆ ಮೊದಲನೇ ಸಲ ದಾರ ತರ ಪರ್ಟಿಕ್ಯುಲರ್ ಆಗಿ ಸೆಲ್ದು ನ್ಯೂಕ್ಲಿಯಸ್ ಒಳಗಡೆ ಅವ್ರಿಗೆ ಕಾಣಿಸ್ತು. ಕ್ರೊಮ್ಯಾಟಿನ್ ಅಂತ ಫಸ್ಟ್ ಕರೆದ್ರು. ದೆನ್ ಹಿ ಕಾಲ್ಡ್ ಅಗೇನ್ ಹ್ಯಾಸ್ ಕ್ರೋಮೋಸೋಮ್ಸ್. ಯಾಕೆ? ಸೊ ಕ್ರೊಮ್ಯಾಟಿನ್ ಕ್ರೋಮೋಸೋಮ್ ಏನ್ ಡಿಫ್ರೆನ್ಸ್? ಅಷ್ಟು ಏನ್ ಡಿಫ್ರೆನ್ಸ್ ಇಲ್ಲ. ಕಾಂಪೋಸಿಷನ್ ವೈಸು, ಕೆಮಿಕಲ್ ಕಾಂಪೋಸಿಷನ್ ವೈಸು ಎರಡು ಸೇಮೇ. ಬಟ್ ಸ್ಟ್ರಕ್ಚರ್ ವೈಸ್ ನೋಡೋದಾದ್ರೆ ಕ್ರೊಮ್ಯಾಟಿನ್ ಅಂಡ್ ಕ್ರೋಮೋಸೋಮ್ಸ್ ಎರಡು ಬೇರೆ. ಯಾವಾಗ ಸೆಲ್ ರೆಸ್ಟಿಂಗ್ ಫೇಸ್ ಅಲ್ಲಿ ಇರುತ್ತೆ, ಯಾವಾಗ ಸೆಲ್ ಡಿವೈಡ್ ಆಗ್ತಾ ಇರಲ್ಲೋ, ಅವಾಗ the genetic material which is present inside the nucleus is like thread like structure. ಅದು ಥ್ರೆಡ್ ತರ ಸ್ಕ್ಯಾಟರ್ ಆಗಿ ಇರುತ್ತೆ ಇನ್ಸೈಡ್ ದ ನ್ಯೂಕ್ಲಿಯಸ್. ಅದನ್ನ ನಾವೇನಂತ ಕರಿತೀವಿ? ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಕ್ರೋಮಾ ಅಂದ್ರೆ ಕಲರ್. ಸೊ ಕ್ರೊಮ್ಯಾಟಿನ್ ಲೈಕ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇದೆ, ಅದು ನಮಗೆ ನ್ಯೂಕ್ಲಿಯಸ್ ಅಲ್ಲಿ ಕಾಣುತ್ತೆ. ಅದೇ ಯಾವಾಗ ಸೆಲ್ ಡಿವೈಡ್ ಆಗಬೇಕು, ಯಾವಾಗ ಈ ಸೆಲ್ ಡಿವೈಡ್ ಆಗುತ್ತೆ ಅನ್ನೋ ಟೈಮ್ ಬರುತ್ತಲ್ಲ, ಆಗ ಇದೇ ಕ್ರೊಮ್ಯಾಟಿನ್ ಕಾಯಿಲ್ ಆಗಿ ಥಿಕ್ ಆಗಿ ಶಾರ್ಟ್ ಆಗಿರೋ ಸ್ಟ್ರಕ್ಚರ್ ನ ಫಾರ್ಮ್ ಮಾಡುತ್ತೆ. ಅದನ್ನ ಕ್ರೋಮೋಸೋಮ್ ಅಂತೀವಿ. ಎರಡೂ ಸಹ ಕ್ರೊಮ್ಯಾಟಿನ್ ಮತ್ತೆ ಕ್ರೋಮೋಸೋಮ್ ಎರಡೂ ಸಹ ಕಾಂಪೋಸಿಷನ್ ವೈಸು ಒಂದೇ ಆದ್ರೂ ಸ್ಟ್ರಕ್ಚರ್ ವೈಸು ಡಿಫ್ರೆಂಟು. ಯಾಕೆ ಅಂದ್ರೆ ಆ ಕೆಲಸನ ಪರ್ಫಾರ್ಮ್ ಮಾಡೋದಕ್ಕೆ ಅಥವಾ ಸೆಲ್ ಡಿವಿಷನ್ ಪರ್ಫಾರ್ಮ್ ಮಾಡೋದಕ್ಕೆ ಈ ತರ ಸ್ಟ್ರಕ್ಚರ್ ಇದ್ರೆ ಕೆಲಸ ಆಗಲ್ಲ. ಹಾಗಾಗಿ ಕ್ರೊಮ್ಯಾಟಿನ್ ಥಿಕ್ ಆಗಿ ಕಾಯಿಲ್ ಆಗುತ್ತೆ, ಶಾರ್ಟ್ ಆಗುತ್ತೆ, ಥಿಕ್ ಆಗುತ್ತೆ. ಅದನ್ನ ನಾವು ಕ್ರೋಮೋಸೋಮ್ ಅಂತೀವಿ. ಸೊ ಈ ಸ್ಟ್ರಕ್ಚರ್ ಇದ್ರೆ ಸೆಲ್ ಡಿವಿಷನ್ ಈಸಿಯಾಗಿ ಆಗುತ್ತೆ. ಎರಡು ಡಾಟರ್ ಸೆಲ್ ಏನ್ ಬರುತ್ತೆ ಸೆಲ್ ಡಿವಿಷನ್ ಎಂಡ್ ಅಲ್ಲಿ, ಎರಡು ಡಾಟರ್ ಸೆಲ್ಗೂ ಕೂಡ ಈಸಿಯಾಗಿ ಜೆನೆಟಿಕ್ ಮೆಟೀರಿಯಲ್ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಆಗುತ್ತೆ. ಸೊ ಹಾಗಾಗಿ ಡಿವೈಡ್ ಆಗೋ ಟೈಮಲ್ಲಿ ಕ್ರೋಮೋಸೋಮ್ಸ್ ಫಾರ್ಮ್ ಆಗುತ್ತೆ. ಅಂಡ್ ನೀವು ಇನ್ನು ಉಲ್ಟಾ ಹೇಳೋದಾದ್ರೆ ಕ್ರೋಮೋಸೋಮ್ ಅನ್ವೈಂಡ್ ಆದ್ರೆ ಕ್ರೊಮ್ಯಾಟಿನ್ ಆಗುತ್ತೆ, ಕ್ರೊಮ್ಯಾಟಿನ್ ಕಾಯಿಲ್ ಆಗಿ ಥಿಕ್ ಆದ್ರೆ ಕ್ರೋಮೋಸೋಮ್ ಆಗುತ್ತೆ. ಇಟ್ಸ್ ವೈಸ್ ವರ್ಸ. ನೆಕ್ಸ್ಟ್ ಕ್ರೊಮ್ಯಾಟಿನ್ ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ ಬೇಸಿಕಲಿ ಇದರೊಳಗಡೆ DNA 40% ಇಂದ ಆಗಿದೆ. ಹಿಸ್ಟೋನು ಆಲ್ಮೋಸ್ಟ್ ಅಬೌಟ್ 60%. ಹಿಸ್ಟೋನ್ ಬಂದ್ಬಿಟ್ಟು ಒಂದು ಟೈಪ್ ಆಫ್ ಪ್ರೋಟೀನ್. ಈ ಪ್ರೋಟೀನ್ ಮತ್ತೆ DNA ಎರಡು ಸೇರ್ಕೊಂಡು ಕ್ರೊಮ್ಯಾಟಿನ್ ಆಗಿರೋದು. ಸೊ ನೆಟ್ವರ್ಕ್ ಆಫ್ DNA ಅಂಡ್ ಹಿಸ್ಟೋನ್ ಪ್ರೋಟೀನ್ ಎರಡು ಸೇರ್ಕೊಂಡು ಆಗಿರುವಂತಹ ಸ್ಟ್ರಕ್ಚರೇ ಕ್ರೊಮ್ಯಾಟಿನ್. ಸೊ ಹಾಗಿದ್ರೆ ಕ್ರೋಮೋಸೋಮ್ ಅಂದ್ರೆ ಏನು? ಕ್ರೋಮೋಸೋಮ್ ಇಸ್ ಹೈಲಿ ಕಾಯಿಲ್ಡ್ ಅಂಡ್ ಕಂಡೆನ್ಸ್ಡ್, ಥಿಕ್ ಆಗಿ ಗುಂಪಾಗಿ ಆಗಿರುವಂತ ಕ್ರೊಮ್ಯಾಟಿನ್ ಫೈಬರ್. ಕ್ರೊಮ್ಯಾಟಿನ್ ಫೈಬರ್ ಥಿಕ್ ಆಗಿ ಕಾಯಿಲ್ ಆಗಿರೋ ಸ್ಟ್ರಕ್ಚರ್ ಕ್ರೋಮೋಸೋಮ್ಸ್. ಸೊ ಇವಾಗಿಷ್ಟ ಡಿಸ್ಕಸ್ ಮಾಡಿದ ಹಾಗೆ ಕ್ರೊಮ್ಯಾಟಿನ್ ಆಗಿರೋದು DNA ಮತ್ತೆ ಹಿಸ್ಟೋನ್ ಪ್ರೋಟೀನ್ ಇಂದ, DNA ಅಂಡ್ ಹಿಸ್ಟೋನ್ ಪ್ರೋಟೀನ್ ಇಂದ. ಹಾಗಿದ್ರೆ DNA ಮಾಲಿಕ್ಯುಲರ್ ಸ್ಟ್ರಕ್ಚರ್ ಏನು, ಏನ್ರಿಂದ DNA ಆಗಿದೆ ಅಂತ ನೋಡೋದಾದ್ರೆ, ಆಕ್ಚುಲಿ DNA ನ ಫಸ್ಟ್ ಡಿಸ್ಕವರ್ ಮಾಡಿದ್ದು ವ್ಯಾಟ್ಸನ್ ಅಂಡ್ ಕ್ರಿಕ್ ಅನ್ನೋರು ಇನ್ 1953. ಸೊ DNA ನ ಜಸ್ಟ್ ಇಮ್ಯಾಜಿನ್ ಏನ್ ಮಾಡ್ಕೋಬೇಕು ಅಂತ ಅಂದ್ರೆ, ಒಂದು ಲ್ಯಾಡರ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಲ್ಯಾಡರ್ ಅಲ್ಲಿ ಸ್ಟ್ಯಾಂಡ್ಸ್ ಇರುತ್ತೆ ಮಧ್ಯದಲ್ಲಿ. ಆ ಲ್ಯಾಡರ್ ನ ಟ್ವಿಸ್ಟ್ ಮಾಡಿದ್ರೆ, ಕಾಯಿಲ್ ಮಾಡಿದ್ರೆ ಹೇಗಿರುತ್ತೆ ಎಸ್ ಶೇಪ್ ಸ್ಟ್ರಕ್ಚರ್, ಅದೇ ತರನೇ DNA ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಅಂಡ್ ಇದ್ರದ್ದು ಕಾಂಪೋಸಿಷನ್ ಏನು ಅಂದ್ರೆ, ಮೂರು ಮೇನ್ ಕಾಂಪೋನೆಂಟ್ ಟುಗೆದರ್ ಫಾರ್ಮ್ಸ್ ದ ಸ್ಟ್ರಕ್ಚರ್ ಆಫ್ DNA. ಏನೇನು? ಒಂದು ಫಾಸ್ಫೇಟ್, ಇನ್ನೊಂದು ಶುಗರ್, ಇನ್ನೊಂದು ನೈಟ್ರೋಜಿನಸ್ ಬೇಸ್. ಸೊ ಈ ಕಂಪ್ಲೀಟ್ ಯೂನಿಟ್ ನ ನಾವು ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಸೊ ನ್ಯೂಕ್ಲಿಯೋಟೈಡ್ ಒಂದು ಸ್ಟ್ಯಾಂಡ್ ಆಫ್ DNA ಬಂದು ನ್ಯೂಕ್ಲಿಯೋಟೈಡ್ ಇಂದ ಆಗಿದೆ. ಆ ನ್ಯೂಕ್ಲಿಯೋಟೈಡ್ ಕಾಂಪೋಸಿಷನ್ ಏನು ಅಂದ್ರೆ, ಒಂದು ಫಾಸ್ಫೇಟ್ ಅಂಡ್ ಒಂದು ಶುಗರ್ ಅಂಡ್ ಒಂದು ನೈಟ್ರೋಜಿನಸ್ ಬೇಸ್.
ಸೊ ಇಲ್ಲೆಲ್ಲ ಇರೋ 4 ಕೂಡ ನೈಟ್ರೋಜಿನಸ್ ಬೇಸ್ಗೆ ಬರುತ್ತೆ. ಅಡಿನೈನ್, ಗುವಾನೈನ್, ಸೈಟೋಸೈನ್ ಅಂಡ್ ಥೈಮಿನ್. ಅದನ್ನ ನಾವು AGCT ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇವಾಗ ನೀವು ನೋಡೋದಾದ್ರೆ ಇದನ್ನ ಒಂದು ಸ್ಟ್ಯಾಂಡ್ ಇದೆ, ಇದು ಈ ಕಡೆ ಸ್ಟ್ಯಾಂಡು. ಆ 2 ಸ್ಟ್ಯಾಂಡ್ ಮಧ್ಯ ಇರೋ ಸ್ಟೆಪ್ಸ್ ಏನಿದೆ ಅಲ್ಲ ಲ್ಯಾಡರ್ದು, ಆ ಲ್ಯಾಡರ್ದು ಸ್ಟೆಪ್ಸ್ ಆಗಿರೋದೇನೆ ನೈಟ್ರೋಜಿನಸ್ ಬೇಸ್ ಅಂತ. ನೀವು ಅಬ್ಸರ್ವ್ ಮಾಡೋದಾದ್ರೆ ಗುವಾನೈನ್ ಸೈಟೋಸೈನ್ ಜೊತೆನೆ ಯಾವಾಗ್ಲೂ ಬಾಂಡ್ ಆಗೋದು ಹೈಡ್ರೋಜನ್ ಬಾಂಡ್ ಜೊತೆ. ಅದು 3 ಹೈಡ್ರೋಜನ್ ಬಾಂಡ್ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿರುತ್ತೆ, 3 ಹೈಡ್ರೋಜನ್ ಬಾಂಡ್ ಜೊತೆ ಪೇರ್ ಆಗಿರುತ್ತೆ. ಅದೇ ಅಡಿನೈನ್ ಬಂದು ಯಾವಾಗ್ಲೂ ಥೈಮಿನ್ ಜೊತೆ 2 ಹೈಡ್ರೋಜನ್ ಬಾಂಡ್ ಇಂದ ಪೇರ್ ಆಗಿರುತ್ತೆ. ಸೊ ಅಡಿನೈನ್ ಯಾವಾಗ್ಲೂ ಥೈಮಿನ್ ಜೊತೆ, ಗುವಾನೈನ್ ಯಾವಾಗ್ಲೂ ಸೈಟೋಸೈನ್ ಜೊತೆನೆ ಪೇರ್ ಆಗುತ್ತೆ. ಸೊ ಅದು ಬಂದ್ಬಿಟ್ಟು ಸ್ಟ್ರಾಂಡ್ ಇನ್ ದ DNA. ಸೊ ಈಗ ನಾವು ಹಿಸ್ಟೋನ್ ಪ್ರೋಟೀನ್ ಬಗ್ಗೆ ತಿಳ್ಕೊಳ್ಳೋಣ. DNA ತುಂಬಾ ಉದ್ದವಾಗಿರುತ್ತೆ. ಆ DNA ತುಂಬಾ ಉದ್ದವಾಗಿರುತ್ತೆ. ಈ DNA ನ ಸ್ಟ್ರೆಚ್ ಮಾಡಿದ್ರೆ ನಮಗೆ 2 ಮೀಟರ್ ಲೆಂತ್ ಅಥವಾ ಲಾಂಗ್ ಆಗಿರೋ ಮೆಟೀರಿಯಲ್ ಸಿಗುತ್ತೆ. ಸೊ ಈ DNA, ಇಷ್ಟು ಉದ್ದವಾಗಿರೋ DNA ನ ಪ್ಯಾಕ್ ಮಾಡಿ ನ್ಯೂಕ್ಲಿಯಸ್ ಒಳಗೆ ಟೈಟ್ ಆಗಿ ಇಟ್ಕೋಬೇಕು ಅಂದ್ರೆ ನಮಗೆ ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಬೇಕು. ಆ ಇಂಪಾರ್ಟೆಂಟ್ ಸ್ಟ್ರಕ್ಚರೇ ಬಂದು ಹಿಸ್ಟೋನ್ ಪ್ರೋಟೀನ್. ಸೊ DNA ಏನಿದೆ, ಆ DNA 8 ಹಿಸ್ಟೋನ್ ಪ್ರೋಟೀನ್ ಸುತ್ತ ಕಾಯಿಲ್ ಆಗುತ್ತೆ. ಸೊ ಆ ಕಾಯಿಲ್ ಆಗಿ ಮಾಡುವಂತ ಸ್ಟ್ರಕ್ಚರೇ ನ್ಯೂಕ್ಲಿಯೋಸೋಮ್. ಒಂದು ನ್ಯೂಕ್ಲಿಯಸ್ ಒಳಗಡೆ ನಮಗೆ 1 ಮಿಲಿಯನ್ ನ್ಯೂಕ್ಲಿಯೋಸೋಮ್ಸ್ ಕಾಣಿಸುತ್ತೆ. ಅಂದ್ರೆ ಈ ತರದ್ದು 1 ಮಿಲಿಯನ್ ಸ್ಟ್ರಕ್ಚರ್, 8 ಹಿಸ್ಟೋನ್ ಪ್ರೋಟೀನ್ ಸುತ್ತ DNA ಕಾಯಿಲ್ ಆಗಿರೋ ಅಂತ ಸ್ಟ್ರಕ್ಚರ್ ಏನಿದೆ ನ್ಯೂಕ್ಲಿಯೋಸೋಮು, ಈ ತರದ್ದು 1 ಮಿಲಿಯನ್ ನಮಗೆ ಒಂದು ನ್ಯೂಕ್ಲಿಯಸ್ ಒಳಗಡೆ ಕಾಣಿಸುತ್ತೆ. ಅಂದ್ರೆ ಒಂದು ಜೆನೆಟಿಕ್ ಮೆಟೀರಿಯಲ್ ಆಫ್ ನ್ಯೂಕ್ಲಿಯಸ್ ಅಲ್ಲಿ ಇಷ್ಟು DNA, ಇಷ್ಟು ನ್ಯೂಕ್ಲಿಯೋಸೋಮ್ಸ್ ಇರುತ್ತೆ. ನ್ಯೂಕ್ಲಿಯಸ್ ಸೈಜ್ ಬಂದ್ಬಿಟ್ಟು 6 ಮೈಕ್ರೋಮೀಟರ್. ಇಷ್ಟು ಚಿಕ್ಕದಾಗಿರುವಂತ ನ್ಯೂಕ್ಲಿಯಸ್ ಒಳಗಡೆ ಇಷ್ಟು ದೊಡ್ಡದಾಗಿರೋ DNA ನ ಪ್ಯಾಕ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ. ಸೊ ಇದೇನಾಗುತ್ತೆ, ಈ ನ್ಯೂಕ್ಲಿಯೋಸೋಮ್ ಮಾಡಲು ರೀಕಾಯಿಲ್ ಆಗಿ ಮತ್ತೆ ಟೈಟ್ ಆಗಿ ಪ್ಯಾಕ್ ಆಗಿ ತುಂಬಾ ಕಂಡೆನ್ಸ್ಡ್ ಆಗಿರೋ ಸ್ಟ್ರಕ್ಚರ್ ನ ಮಾಡಿಬಿಟ್ಟು ಇಟ್ಕೊಳ್ಳುತ್ತೆ. ಸೊ ಅದನ್ನ ನಾವು ಕ್ರೋಮ್ಯಾಟಿನ್ ಅಥವಾ ಕ್ರೋಮೋಸೋಮ್ಸ್ ಅಂತ ಕರಿತೀವಿ.